ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫಸ್ಟ್ನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇನಪ್ಪ ಹಬ್ಬ ಎಲ್ಲ ಮುಗ್ದೋಯ್ತು, ಇವಾಗ ಸಂಕ್ರಾಂತಿ ವಿಷಸ್ ಹೇಳ್ತಿದ್ದಾರೆ ಅಂತ ಅನ್ಕೊಂಬಿಡಿ. ನಾನು ಈ ವಿಡಿಯೋ ಮಾಡಿದ್ದು ಸಂಕ್ರಾಂತಿ ಹಬ್ಬದ ದಿನ. ಸೊ ಹಾಗಾಗಿ ಸಂಕ್ರಾಂತಿ ಹಬ್ಬದ ವಿಷಸ್ ಹಬ್ಬದ ದಿನನೇ ಹೇಳಬೇಕಲ್ವಾ. ಸೊ ಹೇಳಿದ್ದೀನಿ, ಅಪ್ಲೋಡ್ ಮಾಡೋದು ಅದ್ರ ಮಾರ್ನಿಂಗ್ ಆದರೂ ಕೂಡ ನನ್ನ ಕಡೆಯಿಂದ ನನ್ನ ಸಬ್ಸ್ಕ್ರೈಬರ್ಸ್ಗೆ ಒಂದು ವಿಷಸ್ ಇರಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿರೋದು ತುಂಬ ಬೆಳಗ್ಗೆನಲ್ಲ, ಆಲ್ಮೋಸ್ಟ್ ಒಂದು 6 ಗಂಟೆ ಸಮಯದಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಫುಲ್ ಬಂದ್ಬಿಟ್ಟು ಇವತ್ತು ಏನೆಲ್ಲ ಆಯಿತು, ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಏನೇನೆಲ್ಲ ಮಾಡ್ಕೊಂಡಿದ್ದೆ ಆ್ಯಂಡ್ ಸಂಕ್ರಾಂತಿ ಹಬ್ಬದ ರಿಲೇಟೆಡ್ ಆಗೇನೆ ಈ ವಿಡಿಯೋ ಇರುತ್ತೆ. ಅಂಡ್ ಈ ಹಬ್ಬ ಬಂದ್ಬಿಟ್ಟು ವರ್ಷದ ಮೊದಲನೇ ಹಬ್ಬ ಅಂಡ್ ಹುಣ್ಣಿಮೆ ಜೊತೆ ಬಂದಿದೆ ಈ ವರ್ಷ. ಅದ್ರ ಜೊತೆಗೆ ಯಾರ ಮನೇಲೆಲ್ಲ ಹೆಣ್ಣು ಮಕ್ಳು ಇರ್ತಾರಲ್ಲ ಅವ್ರಿಗಂತೂ ಸ್ವಲ್ಪ ಜಾಸ್ತಿನೇ ಜೋರು ಈ ಹಬ್ಬ ಅಂತ ಹೇಳ್ಬೋದು. ಬಿಕಾಸ್ ಇದು ಹೆಣ್ಮಕ್ಳನ್ನ ತುಂಬಾ ನೀಟಾಗಿ ರೆಡಿ ಮಾಡಿ ಎಳ್ಬೀರಕ್ಕೆ ಕಳ್ಸೋಂಥ ಹಬ್ಬ. ಸೊ ಹೆಣ್ಮಕ್ಳು ಇರೋಂಥ ತಾಯಂದ್ರಿಗಂತೂ ಇದು ಒಂಥರ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋ ಹಬ್ಬ ಅಂತಾನೆ ಹೇಳ್ಬೋದು. ಸೊ ನಮ್ಮನೇಲೂ ಕೂಡ ಅಷ್ಟೇನೆ, ಪೆಕ್ಕಮ್ಮ ಇರೋದ್ರಿಂದ ನನಗೆ ಯಾವುದಾದ್ರೂ ಹಬ್ಬ ಬಂದರೆ ಅವಳನ್ನ ಚೆನ್ನಾಗಿ ರೆಡಿ ಮಾಡಬೇಕು, ಚೆನ್ನಾಗಿ ಕಾಣೋ ಥರ ಅವಳನ್ನ ಫಸ್ಟ್ ರೆಡಿ ಮಾಡಿ ಆಮೇಲೆ ಮಿಕ್ಕಿದೆಲ್ಲ ಕೆಲಸನ ಮಾಡ್ಕೋಬೇಕು ಅನ್ನೋದು ಒಂದು ಥಾಟ್ ಇರುತ್ತೆ. ಸೊ ಹಾಗಾಗಿ ನಾಳೆ ಹಬ್ಬ ಅನ್ನಂಗೆ ನಾನು ಇವತ್ತೇ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದೆ. ಮನೆ ಕ್ಲೀನಿಂಗಿಂದ ಹಿಡಿದು ಲೈಕ್ ದೇವ್ರ ಮನೆ ಕ್ಲೀನಿಂಗ್ ಆಗಿರ್ಬೋದು, ಅಥವಾ ನಾಳೆ ಅಡುಗೆಗೆ ಏನಾದರೂ ಇವತ್ತು ರೆಡಿ ಮಾಡಿ ಇಟ್ಕೋಬೋದಾ ಅನ್ನೋ ಥರದ್ದು ಎಲ್ಲ ನಾನು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನನೇ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೆ. ಬಿಕಾಸ್ ಹಬ್ಬದ ದಿನ ಬೆಳಗ್ಗೆನೇ ಎದ್ದು ನಾವು ಅಷ್ಟೊತ್ತಿಗೆ ಪೂಜೆ ಮಾಡಿ ಮುಗಿಸಿ ಮತ್ತು ಪೆಕ್ಕುಮಾಗೆಲ್ಲ ರೆಡಿ ಮಾಡಬೇಕು ಅಂತ ಅಂದರೆ ಅವತ್ತೇ ಕ್ಲೀನಿಂಗ್ನು ಇಟ್ಕೊಂಡ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಈ ಟೈಮಲ್ಲಿ ನನಗೆ ಅಷ್ಟೊಂದೆಲ್ಲ ಸ್ಟ್ರೆಸ್ ತೊಗೊಂಡು ಕೆಲಸ ಮಾಡೋದಕ್ಕೆ ಸಾಧ್ಯನೂ ಇಲ್ಲ, ತುಂಬ ಸುಸ್ತಾಗಿ ಹೋಗ್ಬಿಡ್ತೀನಿ. ಸೊ ಹಾಗಾಗಿ ಒಂದು ದಿವಸ ಮುಂಚೆನೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೆ. ನೀವಿವಾಗ ದೇವ್ರ ಮನೆ ಏನು ನೋಡ್ತಿದ್ದೀರಲ್ಲ, ಅದು ಪೂರ್ತಿ ನಾನು ನೆನ್ನೆನೆ ಒರೆಸಿ ಕ್ಲೀನ್ ಮಾಡಿ ದೇವ್ರ ಪೂಜಾ ಐಟಮ್ಸ್ ಎಲ್ಲ ತೊಳೆದು ಒಂದು ಪಾತ್ರೆಯಲ್ಲಿ ಹಾಕಿ ಮಡಿ ಬಟ್ಟೆ ತೊಗೊಂಡು ಒರೆಸಿ ಎತ್ತಿಟ್ಟಿದ್ದೆ. ಬೆಳಗ್ಗೆ ಬಂದ ತಕ್ಷಣ ಹೂವು ಹಾಕಿ ಫೋಟೋ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ನಾನು ಪೂಜೆ ಮಾಡ್ಕೊಬಿಡ್ಬೇಕು ಅನ್ನೋ ಒಂದು ರೀಸನ್ಗೆ. ಬಟ್ ನಾವೆಲ್ಲ ಅನ್ಕೊಳ್ಳೋದೆಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನೋದು ನಿಜ, ನನ್ನಿಂದನೇ ನಿಜ ಅಂತ ಅನಿಸುತ್ತೆ. ಇವತ್ತಂತೂ ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೆ ನಾನು. ಬೇಗ ಪೆಕ್ಕಮ್ಮ ಹೇಳೋ ವರ್ಷದಲ್ಲಿ ನಂದೆಲ್ಲ ಕೆಲಸ ಪೂಜೆ ಅಡುಗೆ ಇದೆಲ್ಲ ಮುಗಿಸ್ಕೊಂಡು ಬರೀ ಅವಳಿಗೆ ಟೈಮ್ ಕೊಡಬೇಕು ಅಂತ ಅಂದ್ಕೊಂಡು ಫಸ್ಟ್ ನಾನು ಎದ್ದಿದ ತಕ್ಷಣ ಮಾಡಿದ ಕೆಲಸನೇ ಇವಾಗ ಏನಿಲ್ಲಿ ಬಾಗಿಲಿಗೆ ಹೂವು ಮಾಡಿಸ್ತಾ ಇದ್ದೀನಲ್ಲ, ಈ ರಂಗೋಲಿನ ಬಿಟ್ಟಿದ್ದು. ತುಂಬ ಕತ್ಲೆ ಇತ್ತು. ನಾನು ಎದ್ದು ರಂಗೋಲಿ ಬಿಟ್ಟಾಗ ಸ್ವೆಟರು ಮತ್ತು ಸ್ಕಾರ್ಫ್ ಎಲ್ಲ ಕಟ್ಕೊಂಡು ಆ ಚಳಿಲಿ ಮೊಬೈಲ್ ನೋಡಿಕೊಂಡು ಈ ರಂಗೋಲಿ ಎಲ್ಲ ಬಿಟ್ಕೊಂಡಿದ್ದೆ. ಏನಾಗೋಯ್ತು ಅಂತ ಅಂದರೆ, ನಾನು ಅವಾಗಲೇ ಹೇಳ್ದಂಗೆ ಹಿಂದಿನ ದಿನನೇ ಎಲ್ಲ ಹಬ್ಬದ ಪ್ರಿಪ್ರೇಷನ್ನ ಮಾಡ್ಕೋಬೇಕು, ಮಾಡಿ ರೆಡಿ ಇಟ್ಕೊಬೇಕು ಅನ್ನೋ ಒಂದು ಅವಸರದಲ್ಲಿ ನಾನು ತುಂಬ ಜಾಸ್ತಿ ಹೆವಿ ಕೆಲಸನ ಮಾಡ್ಕೊಂಡ್ಬಿಟ್ಟಿದ್ದೆ. ಹೆಂಗೆ ಅಂತ ಅಂದರೆ, ನಾಳೆ ಹಬ್ಬ ನನಗೆ ಇವತ್ತು 6 ಗಂಟೆಗೆ ನಾನು ಸಾಯಂಕಾಲ 6 ಗಂಟೆಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಏನೆಲ್ಲ ಐಟಮ್ಸ್ ಬೇಕು ಅದೆಲ್ಲ ಪ್ರಿಪ್ರೇಷನ್ ಮಾಡಿ ಇವಾಗಲೇ ಎತ್ತಿಟ್ಕೊಬೇಕು. ಬಿಕಾಸ್ ಗೊತ್ತಿರುತ್ತಲ್ಲ ನಿಮಗೆ, ನಂದು ಆಲ್ರೆಡಿ ದಿನಗಳು ತುಂಬಿರೋದ್ರಿಂದ 1 ಅವರ್ಗೆ ಮುಗಿಯುವಂಥ ಕೆಲಸನ ನಾನು ಇಡೀ ದಿನ ಮಾಡ್ಕೋಬೇಕಾಗತ್ತೆ. ಲೈಕ್ 10 ನಿಮಿಷಕ್ಕೆ ಮುಗ್ದೋಗೋಂಥ ಕೆಲಸನ 1 ಅವರ್ ಮಾಡ್ಕೋಬೇಕಾಗತ್ತೆ ನಾನು. ಸೊ ಹಾಗಾಗಿ ಸಾಯಂಕಾಲ 6 ಗಂಟೆಗೆ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಮನೆ ಕ್ಲೀನಿಂಗ್ ಇರ್ಬೋದು, ಪಾತ್ರೆ ಎಲ್ಲ ವಾಶ್ ಮಾಡೋದು. ಆ್ಯಂಡ್ ಈ ಹಬ್ಬದಲ್ಲಿ ಫೇಮಸ್ ಅಂತ ಅಂದರೆ ಅವರೆಕಾಯಿನ ತಂದು ಬಿಡಿಸಿ ನೆನೆ ಹಾಕಿ ಚಿಲ್ಕ ಅವರೆಕಾಳು ಸಾಂಬಾರೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಕಾಳೆಲ್ಲ ಚಿಲ್ಕಿಸ್ಕೊಳ್ಳೋದ್ರಿಂದ ಹಿಡ್ದು ದೇವ್ರ ಮನೆ ಕ್ಲೀನಿಂಗು ಅಂಡ್ ನಮ್ಮ ಮನೆ ಮುಂದೆ ಇರೋ ಜಾಗ ಎಲ್ಲ ನಾನು ನೀರು ಹಾಕಿ ತೊಳ್ಕೊಳ್ಳೋದಿರ್ಬೋದು, ಮನೆಯೆಲ್ಲ ಒರೆಸ್ಕೊಳ್ಳೋದಿರ್ಬೋದು, ಪ್ರತಿಯೊಂದು ಮಾಡಿ ಮುಗಿಸಿ ನಾನು ರೆಡಿ ಇಟ್ಕೋಬೇಕು ಅಂತ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿಬಿಟ್ಟೆ ಅಂತ ಅನಿಸುತ್ತೆ. ಆ ಕೆಲಸಗಳೆಲ್ಲ ಮಾಡಿದರೂ ಕೂಡ ನನಗೆ ಇಷ್ಟು ಹೆವಿ ಸುಸ್ತಾಗ್ತಿರ್ಲಿಲ್ಲ ಆ್ಯಂಡ್ ಹೆವಿ ರಿಸ್ಕು ಕೂಡ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ನಾನು ಅಟ್ ಲಾಸ್ಟ್ಗೆ ಏನು ಮಾಡಿದೆ ಅಂತ ಅಂದರೆ, ನೈಟ್ ಒಂದು 10 ಗಂಟೆ 10:15 ಅಂತ ಅನಿಸುತ್ತೆ. ಆ ಟೈಮಲ್ಲಿ ಪೆಕ್ಕುಮ ಯೂನಿಫಾರ್ಮ್ಸ್ನ ನಾನು ತೆಗೆದು ವಾಶ್ಗೆ ಹಾಕೋಣ ಅಂತ ತೊಗೊಂಡೆ. ಇನ್ನೇನು ಎಲ್ಲ ಕೆಲಸ ಮುಗ್ದಿದೆಯಲ್ಲ, ತುಂಬ ದಿವಸದಿಂದ ನಾನು ಆಫ್ಟರ್ ಪ್ರೆಗ್ನೆನ್ಸಿ ಆದಮೇಲೆ ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ವಾಶ್ ಮಾಡ್ತಿದ್ದಿದ್ರಿಂದ ಹಳೆ ಕೊಳೆ ಥರ ನಿಂತ್ಕೊಂಡ್ಬಿಟ್ಟಿತ್ತು. ಸೊ ಹಾಗಾಗಿ ಒಂದು 2-3 ಪೇರ್ ಯೂನಿಫಾರ್ಮು ಜೊತೆಗೆ ಅವಳದು ಒಂದು 2-3 ಪೇರ್ ಅಷ್ಟು ಹೊಸ ಬಟ್ಟೆಗಳಿತ್ತು. ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕೋದು ಬೇಡ, ನಾನೇ ಕೈಯಲ್ಲೇ ವಾಶ್ ಮಾಡಬೇಡ ಅಂತ ವಾಷಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಅದು ಒಂದಿದ್ದು 5-6 ಜೊತೆ ಬಟ್ಟೆಗೆ ನಾನು 10:30 ಕೂತ್ಕೊಂಡಳು ಮಿನಿಮಮ್ ಒಂದು 11:45 ನೈಟ್ವರೆಗೂ ಬಟ್ಟೆ ತೊಳೆದಿದ್ದೀನಿ. ಅಷ್ಟು ಟೈಮ್ ತಗೊಂಡಿದ್ದೀನಿ. ಅಷ್ಟು ಬಟ್ಟೆ ತೊಳೆದ್ರೂ ಕೂಡ ನನಗೆ ಯಾವಾಗ ಸುಸ್ತಾಯಿತು ಅಂದರೆ, ಬಗ್ಗಿ ಎದ್ದು ಕಂಫರ್ಟ್ ನೀರಲ್ಲಿ ಜಾಲಿಸ್ತೀವಲ್ವ, ಆಗಂತೂ ತಡ್ಕೊಳಕ್ಕೆ ಆಗಿಲ್ಲ. ಒಂಥರ ಲೋ ಬೇಬಿ ಥರ ಸಖತ್ತು ಸುಸ್ತಾಗೋಯ್ತು. ಆಲ್ರೆಡಿ ಇಷ್ಟೆಲ್ಲ ಕೆಲಸ ಮಾಡ್ಕೊಬಿಟ್ಟಿದ್ನಲ್ಲ. ಸೊ ಅದ್ರ ಜೊತೆ ಈ ಜಾಲಿಸೋ ಕೆಲಸ ನನಗೆ ಆಫ್ಟರ್ ಪ್ರೆಗ್ನೆನ್ಸಿ ನಾನು 1 ಟೈಮು ಮಾಡಿರಲಿಲ್ಲ. ಸೊ ಇಷ್ಟು ದಿನ ತುಂಬಿದ ಮೇಲೆ ಮಾಡಿರೋದ್ರಿಂದ ತುಂಬ ಅಂದರೆ ತುಂಬಾ ತಲೆ ತಿರುಗು ಕಣ್ಣು ಸುತ್ತೆಲ್ಲ ಬಂದಿದ್ದ ಥರ ಆಗೋಗ್ಬಿಡ್ತು. ಸೊ ಆದರೂ ಬಿಡಲೇ ಇಲ್ಲ ನಾನು. ಆಗ್ಲಾರೋ ಕೈ ಬಿಟ್ಟಿದ್ದಿದ್ರೆ ಸರಿ ಹೋಗ್ತಾ ಇತ್ತು. ಇಷ್ಟೇ ಇಷ್ಟಲ್ವ, ಇದನ್ನು ಇವಾಗ ಬಿಟ್ಬಿಟ್ರೆ ನಾನು
ಹಸ್ಬೆಂಡ್ ಬರೋದು ಒಂದು 12 ಗಂಟೆ ಮಧ್ಯರಾತ್ರಿ ಆಗುತ್ತೆ. ಅವ್ರು ಬಂದು ಹಿಡ್ಕೋತಾರೆ ಈ ಕೆಲಸನ, ಅವಾಗ ಸರಿ ಹೋಗಲ್ಲ. ಪಾಪ ಸುಸ್ತಾಗಿರ್ತಾರೆ, ಅವ್ರಿಗೆ ಯಾಕೆ ಸುಮ್ಮನೆ ಟೆನ್ಷನ್ ಕೊಡೋದು ಅಂತ ಅಂದ್ಬಿಟ್ಟು ನಾನೇ ಜಾಲಿಸ್ಬಿಟ್ಟು ಒಂದು ಬಕೆಟ್ ಫುಲ್ ಆಗಿತ್ತು ಬಟ್ಟೆ, ಅದನ್ನ ಎತ್ಕೊಂಡು ತಗೊಂಡೋಗಿ ಹೊರಗಡೆ ಎಲ್ಲ ಒಣ ಹಾಕ್ಬಿಟ್ಟೆ ನಾನು. ಸೊ ಇಷ್ಟು ಮಾಡಿದೆ, ಹುಣ್ಮೆ ಇತ್ತು ಅಂತಾನೋ ಅಥವಾ ಅಷ್ಟು ಕೆಲಸ ಮಾಡಿದೆ ಅಂತಾನೋ ಏನಕ್ಕೋ ಗೊತ್ತಿಲ್ಲ, ಹೆಂಗೆ ಆಗ್ಬಿಟ್ಟಿತ್ತು ಫುಲ್ಲು ನೈಟು ಅಂತಂದರೆ. ಮಗು ಮೂಮೆಂಟು ಫುಲ್ಲು ಹೆವಿ ಇತ್ತು. ಹೆಂಗೆ ಅಂತಂದರೆ ಕಿರ್ಚಾಡ್ಕೊಂಡು ಹೇಳೋ ಥರ ಆಗ್ತಿಲ್ಲ, ಇಷ್ಟು ಒದ್ದಾಡ್ತಿದೆ ಮಗು ಅಂತ. ಒಂದು ಟೈಮ್ ನಾನು ಮಿಡ್ ನೈಟಲ್ಲಿ ಎದ್ದು ಕೊಬ್ಬರಿ ಎಣ್ಣೆ ಎಲ್ಲ ಬಿಸಿ ಮಾಡಿಕೊಂಡು ಫುಲ್ಲು ಹೊಟ್ಟೆ ಮೇಲ್ಗಡೆ ಎಲ್ಲ ಹಚ್ಕೊಬಿಟ್ಟಿದ್ದೀನಿ. ಅಷ್ಟು ಚರ್ಮ ಎಲ್ಲ, ಹೊಟ್ಟೆ ಮೇಲಿರೋ ಚರ್ಮ ಎಲ್ಲ ಉರಿ ಬರ್ತಾ ಇದೆ. ಅಷ್ಟು ಬೇಬಿ ಒಂದೇ ಕಡೆ ಮೂಮೆಂಟ್ ಮಾಡ್ತಾ ಇದೆ ನನಗೆ. ಒಂದು ಮಧ್ಯರಾತ್ರಿ 2 ಗಂಟೆವರೆಗೂ ನಾನು ಒದ್ದಾಡಿದ್ದೆ ಆಯಿತು, ಬರೀ ಹತ್ತಿದ್ದೆ ಆಯಿತು. ಇಷ್ಟೊಂದು ಆಗ್ತಾ ಇಲ್ಲ, ಮಧ್ಯದಲ್ಲಿ ಸುಸ್ತು, ಅದ್ರಲ್ಲಿ ಬೇರೆ ಬೇಬಿ ಇಷ್ಟೊಂದು ಮೂಮೆಂಟ್ ಮಾಡ್ತಿದ್ದೆ, ನನಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹತ್ತು ಸಾಕಾಗೋಯ್ತು. ಅವಾಗ ಎಕ್ಸ್ಪ್ಲೈನ್ ಮಾಡಿದೆ ನಮ್ಮ ಮನೆಯವ್ರಿಗೆ ಇಷ್ಟೆಲ್ಲ ಕೆಲಸ ಮಾಡಿದೆ ಅಂತ. ಅವಾಗವ್ರಿಗೂ ನೋಡೇ ಇಲ್ಲ, ದೇವ್ರ ಮನೆ ಡೋರ್ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಳೆ ಅಂತ. ಆವಾಗ ನೋಡಿ ಸ್ವಲ್ಪ ಬೈದ್ರು ನನಗೆ. ಇಷ್ಟೆಲ್ಲ ಮಾಡೋ ಅವಶ್ಯಕತೆನೇ ಇರಲಿಲ್ಲ, ನಾನು ಬೆಳಗ್ಗೆ ಎದ್ದು ಆರಾಮಾಗಿ ಮಾಡಿಕೊಡ್ತಿದ್ದೆ. ಇದೆಲ್ಲ ಮಾಡಿ ಊರಿಗಿಂತ ಮುಂಚೆ ಪೂಜೆ ಮಾಡಿ ಎಲ್ಗೋಗ್ಬೇಕು ನೀನು ಇವತ್ತು ಅಂತ ಅಂದ್ಬಿಟ್ಟು ಸೊ ಮಧ್ಯರಾತ್ರಿ ನೋಡಿ ಅದಕ್ಕೂ ಬೈಸ್ಕೊಂಡು, ಅದಾದಮೇಲೆ ನಾನು ಸ್ವಲ್ಪ ಗ್ಲೂಕೋಸ್ ಪುಡಿ ಎಲ್ಲ ನೀರಲ್ಲಿ ಹಾಕ್ಕೊಂಡು ಕುಡಿದು ಹೆಂಗೋ ಸಮಾಧಾನ ಮಾಡಿ ಮಲ್ಕೊಂಡೆ. ಆ್ಯಕ್ಚುಲಿ ಪ್ರಾಮಿಸ್ 2 ಅವರ್ ನಿದ್ದೆ. 1-2 ಗಂಟೆಗೆ ಮಲ್ಕೊಂಡವಳು ಮತ್ತೆ 4 ಗಂಟೆಗೆ ಎದ್ದೇ ಬಿಟ್ಟೆ. ನಾನು ಅಲಾರಾಮ್ ಇಟ್ಕೊಂಡಿದ್ದೆ 4 ಗಂಟೆಗೆ, ಅಲಾರಾಮ್ ರಿಂಗ್ ಆಗೋದಕ್ಕೂ ಮುಂಚೆನೇ ಎದ್ಬಿಟ್ಟಿದ್ದೆ. ಸೊ ಎದ್ದು ಫಸ್ಟ್ ಹೋಗಿದ್ದೆ ಬಾಕಲ್ ತೊಳೆದ್ಬಿಟ್ಟು ನಾನು ಚೆನ್ನಾಗಿರೋ ರಂಗೋಲಿ ಬಿಡಬೇಕು ಇವತ್ತು, ಪೊಂಗಲ್ ಮತ್ತು ಕಬ್ಬಿರದೇ ರಂಗೋಲಿ ಬಿಡಬೇಕು ಅಂತ ಅದೇ ಮೈಂಡ್ ಸೆಟ್ಟಲ್ಲಿ ಮಲ್ಕೊಂಡಿದ್ದೆ. ಈ ಮಗು ಮೂಮೆಂಟಿಂದ ಮಲ್ಕೊಳ್ಳೋ ಕೂಡ ನಿದ್ದೆ ಬರ್ತಿರ್ಲಿಲ್ವಲ್ಲ. ಸೊ ಎದ್ದಿದ ತಕ್ಷಣ ಹೋಗಿ ರಂಗೋಲಿ ಎಲ್ಲ ಬಿಟ್ಟು ಅದೇ ಚಳಿಲಿ ಮತ್ತೆ ಒಳಗಡೆ ಬಂದು ಮತ್ತೆ ಸೌಂಡ್ ಮಾಡಿಬಿಟ್ರೆ ಪೆಕ್ಕುಮ್ಮ ನನ್ನ ಹಸ್ಬೆಂಡ್ ಇಬ್ಬರು ಎದ್ದೇಳ್ತಾರೆ. ನನ್ನಿಂದ ಮಧ್ಯರಾತ್ರಿವರೆಗೂ ಅವ್ರಿಗೂ ನಿದ್ದೆ ಇಲ್ಲ ಅಂತ ಅಂದ್ಕೊಂಡು ಡೋರೆಲ್ಲ ಕ್ಲೋಸ್ ಮಾಡಿ ರೂಮ್ದು ನಾನು ನೈಟ್ ಊಟ ಮಾಡಿದ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಮನೆಯೆಲ್ಲ ತೊಳ್ಕೊಂಡು ಅವ್ರು ಬರೋ ಅಷ್ಟರಲ್ಲಿ ನಂದು ಫುಲ್ ಸ್ನಾನ ಎಲ್ಲ ಆಗಿ ದೇವ್ರ ಮನೆಗೆ ನಾನು ಕ್ಲೀನಿಂಗ್ ಮಾಡ್ಕೊಳ್ಳೋಣ, ದೇವ್ರ ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದ್ಬಿಟ್ಟಿದ್ದೆ. ಸೊ ಅವಾಗ ಎದ್ದು ಬಂದರು. ಅಂದರೆ ನಾನು ಒಂದು 7 ಗಂಟೆ ದೇವ್ರ ಮನೆಗೆ ಪೂಜೆಗೆ ಬರ್ತಾ ಇದ್ನಲ್ಲ, ಅದಾಗ ಒಂದು 7 ಗಂಟೆ ನನಗೆ ಅಷ್ಟು ಮಾಡೋ ಅಷ್ಟೊತ್ತಿಗೆ ಟೈಮು ಒಂದು 2-3 ಅವರ್ ಹಿಡಿತು. ಸೊ ಅಷ್ಟು ನಿಧಾನಕ್ಕೆ ಮಾಡಿಕೊಂಡು ಮುಗಿಸ್ಕೊಂಡು ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಕೊಂಡು ಹೂವು ಹಣ್ಣು ಎಲ್ಲ ರೆಡಿ ಮಾಡಿ ಇಟ್ಟು ಪೂಜೆ ಮಾಡ್ದೇನೆ, ಅಂದರೆ ದೀಪ ಹಚ್ಚಿದ್ದೇನೆ ನಾನು. ದೇವ್ರ ನೈವೇದ್ಯಕ್ಕೆ ಏನೆಲ್ಲ ಇಡಬೇಕಲ್ಲ ಈ ಹಬ್ಬಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಂದರೆ ಅವರೆಕಾಯಿ, ಕಡಲೆಕಾಯಿ, ಗೆಣಸು ಇದೆಲ್ಲ ಬೇಯಿಸ್ಕೋಬೇಕು, ಕಬ್ಬೆಲ್ಲ ಕಟ್ ಮಾಡಿ ಇಡಬೇಕು, ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಅದನ್ನೆಲ್ಲ ಮಾಡಿ ಇಟ್ಕೊಂಡೆ ನಾನು. ಈ ಎಳ್ಳು ಬೆಲ್ಲ ಮಾಡೋ ಅಂತ ಟೈಮಲ್ಲಿ ಕೊಬ್ಬರಿ ತುರಿ ವೇಸ್ಟ್ ಆಗಿಬಿಟ್ಟಿರುತ್ತೆ ನಮಗೆ, ಬ್ಲ್ಯಾಕ್ದೇನಿರುತ್ತೆ ಅದೆಲ್ಲ ಫುಲ್ಲು ತುರಿದ್ಬಿಟ್ಟು ಇಟ್ಬಿಟ್ಟಿರ್ತೀವಿ. ಸೊ ಅದರಿಂದ ಏನಾದ್ರು ಮಾಡಬೇಕು ಅಂದ್ಬಿಟ್ಟು ಇವತ್ತು ಸ್ಪೆಷಲ್ ಆಗಿ ಕಾಯಿ ಒಬ್ಬಟ್ಟು ಕೂಡ ಮಾಡಿದ್ದೆ. ಅದು ಎಲ್ಲ ಮಾಡಿಕೊಂಡು ಮುಗಿಸೋ ಅಷ್ಟರಲ್ಲಿ ಅಪ್ಪ ಮಗಳು ಇಬ್ರು ಎದ್ದು ಸ್ನಾನ ಮಾಡ್ಕೊಂಡಿದ್ರು. ಸೊ ಅದನ್ನ ಮಾಡಿಟ್ಬಿಟ್ಟು ಇನ್ನ ದೀಪ ಹಚ್ಚಿದ್ದೇನೆ ನಾನು. ಪೆಕ್ಕಮ್ಮಗೆ ಡ್ರೆಸ್ ಎಲ್ಲ ಹಾಕಿ ಬಿಟ್ಟು ಅದಾದ್ಮೇಲೆ ಹೋಗಿ ಪೂಜೆ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಅವಳಿಗೆ ರೆಡಿ ಮಾಡೋಣ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊಂಡೆ. ಎಷ್ಟೇ ಸುಸ್ತಿದ್ರು ಎಷ್ಟೇ ಆಗ್ತಾನೆ ಇಲ್ಲ, ನನ್ನ ಕೈಲಿ ನಿಂತ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಇವನ್ ನನ್ನ ತಲೆ ಕೂದಲನ್ನ ಬಾಚ್ಕೊಂಡು ನೀಟಾಗಿ ಕ್ಲಿಪ್ ಹಾಕೊಳ್ಳೋದಕ್ಕೆ ನನ್ನ ಕೈಲಿ ಶಕ್ತಿ ಇಲ್ಲ ಆ ಟೈಮಲ್ಲಿ. ಬಟ್ ಪೆಕ್ಕಮ್ಮಗೆ ಮಾತ್ರ ಹಂಗ್ ರೆಡಿ ಮಾಡಬೇಕು ಹಿಂಗ್ ರೆಡಿ ಮಾಡಬೇಕು ಅಂತ ನೋಡಿ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮತ್ತೆ ನನ್ನ ಹಸ್ಬೆಂಡ್ ಅದು ಎಷ್ಟು ಸತಿ ಮಾತಾಡ್ಕೊಂಡಿದ್ದೀವೋ, ಪೆಕ್ಕಮ್ಮ ಜಾಗದಲ್ಲಿ ನಮ್ಗೆ ಯಾವ್ದಾದ್ರು ಗಂಡು ಮಗು ಇದ್ದಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಶರ್ಟು ಪ್ಯಾಂಟು ಹಾಕೊಂಡು ಎಷ್ಟೊತ್ತು ನಾನು ಅವ್ರನ್ನೇ ನೋಡ್ಕೊಂಡು ಕೂತಿರ್ಬೇಕು ಅಂತ, ಅಂದರೆ ಎಷ್ಟೊತ್ತು ಗಂಡು ಮಗನೇ ನೋಡ್ಕೊಂಡು ಕೂತಿರ್ಬೇಕಾಗಿತ್ತು. ಆದರೆ ಹೆಣ್ಮಕ್ಳು ಅಂದರೆ ಹೆಂಗೆ ಅಲ್ವಾ, ರೆಡಿ ಮಾಡಿ ನೋಡೋಕೆ ಒಂಥರ ಖುಷಿ. ಮನೆ ತುಂಬ ಗಲ್ ಅಂತ ಓಡಾಡ್ತಾನೆ ಇರ್ತಾವ, ಅವಂತ ಸುಮ್ಮನೆ ಕುತ್ಕೊಳ್ಳಲ್ಲ. 10 ನಿಮಿಷಕ್ಕೂ ಬರ್ತಿರ್ತಾಳೆ ಅವಳು, ಮಮ್ಮಿ 10 ಸರಿ ಮಾಡಿ 10 ಸರಿಗಿದೆಯಾ ನೋಡಿ, ಫೋಟೋ ತೆಗೀರಿ, ಒಂದು ವಿಡಿಯೋ ಮಾಡಿ, ಕನ್ನಡಿ ಮುಂದೆ ನಿಂತ್ಕೊಂಡು ಪೋಸ್ ಎಲ್ಲ ಕೊಡ್ತಿರ್ತಾಳೆ. ಅದೆಲ್ಲ ನೋಡೋಕೆ ತುಂಬ ಅಂದರೆ ತುಂಬಾನೇ ಖುಷಿ. ಒನ್ಸ್ ಅವಳು ರೆಡಿ ಆಗೋವರೆಗೂ ಹೋಗಲ್ಲ ಪೂಜೆ ಮನೆಗೆ, ಇವತ್ತು ಅಂತಲ್ಲ ಪ್ರತಿ ಹಬ್ಬದಲ್ಲೂ ಅಷ್ಟೇನೆ. ಬಿಕಾಸ್ ಅವಳಿಗೆ ಗೊತ್ತು, ಅವಳು ದೇವ್ರ ಮನೆಗೆ ಹೋದ್ರೆ ಅಮ್ಮ ವಿಡಿಯೋ ಮಾಡ್ತಾರೆ, ನಾನು ಚೆನ್ನಾಗಿ ರೆಡಿ ಆಗದೆ ಹೋಗ್ಬಿಟ್ರೆ ವಿಡಿಯೋದಲ್ಲೆಲ್ಲ ನನ್ನ ಹಾಗೆ ತೋರಿಸ್ತಾರೆ. ಸೊ ಹಂಗಾಗಿ ನಾನು ರೆಡಿ ಆದ್ಮೇಲೆ ಪೂಜೆ ಮಾಡೋಕ್ಕೆ ಇಲ್ಲ ದೇವ್ರಿಗೆ ಕೈ ಮುಗಿಯಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಸೊ ನಾನು ಸ್ವಲ್ಪ ಅಡುಗೆ ಊಟ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಗ್ಯಾಪ್ ತಗೊಂಡಂಗಾಗತ್ತೆ. ಅಷ್ಟೆಲ್ಲ ಅವಳನ್ನ ರೆಡಿನೂ ಮಾಡ್ದಾಗತ್ತೆ, ಕುತ್ಕೊಂಡು ಸ್ವಲ್ಪ ರೆಸ್ಟ್ ಆದಂಗೆ ಆಗುತ್ತಲ್ಲ ಬಿಡು ಅಂತ ಅಂದ್ಬಿಟ್ಟು ಇದೆಲ್ಲ ಮಾಡಿಟ್ಬಿಟ್ಟು ನಾನು ಅವಳಿಗೆ ರೆಡಿ ಮಾಡೋಕ್ಕೆ ಅಂತ ಬಂದಿದ್ದೆ. ಸೊ ರೆಡಿ ಎಲ್ಲ ಮುಗಿತಲ್ಲ, ಅವಳು ಚೆನ್ನಾಗಿ ಕಾಣಿಸ್ತಿದ್ದಲ್ಲ ಅಂತ ಅಂದ್ಬಿಟ್ಟು ದೇವ್ರಿಗೆ ಏನೆಲ್ಲ ಇಡಬೇಕು ಇನ್ನು ಮಿಕ್ಕಿದ್ದು ಅನ್ನೋದನ್ನು ನೋಡಿಕೊಂಡು ಇಡೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ಪೆಕ್ಕುಮನ ರೆಡಿ ಮಾಡ್ಕೊಂಡು ಆದಮೇಲೆ ನಾನು ಇದನ್ನು ಕಾಯಿ ಒಬ್ಬಟ್ಟನ್ನ ಮಾಡ್ಕೊಂಡಿದ್ದು. ಆ್ಯಂಡ್ ಅದಾದಮೇಲೆ ನಾನು ದೇವ್ರಿಗೆ ಅಷ್ಟೇ ಎಳ್ಳು ಬೆಲ್ಲನೇ ಇಟ್ಕೊಂಡಿದ್ದೆ. ಮನೆಗೆ ಹೋಗಿ ಕೊಡೋದಕ್ಕೆ ಪ್ಯಾಕೆಟ್ ಮಾಡಿ ಆಲ್ರೆಡಿ ಫಿಲ್ ಮಾಡಿ ಇಟ್ಟಿರಬೇಕಾಗಿತ್ತು ಇಷ್ಟೊತ್ತಿಗೆ, ಬಟ್ ಅದನ್ನು ಕೂಡ ನಾನು ಮಾಡಿ ಇಟ್ಟಿರಲಿಲ್ಲ. ಸೊ ಅದ್ರ ಜೊತೆಗೆ ನಾನು ಒಬ್ಬಟ್ಟಿಟ್ಟೋದ್ರ ಜೊತೆಗೆ ಅದನ್ನೆಲ್ಲ ಫಿಲ್ ಮಾಡಿ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಇರೋ ಥರನೇ ಇವಾಗ ನಿಧಾನ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ನೆನ್ನೆ ಆಗಿದ್ದಂಥ ಎಕ್ಸ್ಪೀರಿಯನ್ಸ್ನ ನೆನೆಸ್ಕೊಂಡ್ರೆ ಏನೇ ಆದರೂ ಸ್ವಲ್ಪ ನಿಧಾನ ಕೆಲಸ ಮಾಡ್ಕೋಬೇಕು. ಇವಾಗ ಅಷ್ಟೊಂದು ನನ್ನ ಹತ್ರ ಇಮ್ಯುನಿಟಿ ಪವರ್ ಇಲ್ಲ, ಸೊ ಅಷ್ಟೊಂದು ಸ್ಟ್ರೆಂತ್ ಇಲ್ಲ, ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋದನ್ನ
ನಾನು ಅವಾಗ ನೆನಪು ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಾನು ದೀಪ ಹಚ್ಚೋಣ ಅಂತ ಬಂದೆ. ಲಾಸ್ಟ್ ವರ್ಷ ಏನೋ ಸಂಕ್ರಾಂತಿ ಹಬ್ಬನ ಊರಲ್ಲಿ ಹೋಗಿ ಚೆನ್ನಾಗಿ ಮಾಡಿದ್ವಿ. ಊರಲ್ಲಿರೋ ಎಷ್ಟೊಂದು ಮನೆಗಳಿಗೆ ಪೆಕ್ಕು ಮಾತ್ರ ಎಳ್ಬೀರ್ನ ಬೇರಿಸಿದ್ದೆ. ಆ್ಯಂಡ್ ಹಾಗೆ ಇಲ್ಲೆಯಿಂದಾನೇ ಮಾಡ್ಕೊಂಡು ಹೋಗಿ ಒಂದು ದಿವಸ ಮುಂಚೆನೆ ಮನೇಲೆಲ್ಲ ಪೂಜೆ ಮಾಡಿ ಇಟ್ಟು ಊರಲ್ಲಿ ಹೋಗಿ ಚೆನ್ನಾಗಾಗಿತ್ತು ಆ ಸತಿ ಹಬ್ಬ. ಬಟ್ ಆ್ಯಕ್ಚುಲಿ ಈ ಸತಿ ಹಬ್ಬನ ನಾನು ಬ್ಯಾಂಗ್ಳೂರಲ್ಲಿ ಸ್ಕಿಪ್ ಮಾಡೋಣ ಅಂತ ಅಂದ್ಕೊಂಡೆ. ಜಸ್ಟ್ ದೇವ್ರ ಮನೆ ಪೂಜೆ ಮಾಡಿ ಹೂವು ಹಾಕಿ ದೀಪ ಅಂಟಿಸ್ಬಿಟ್ಟು ಬಿಟ್ಬಿಡೋಣ ಅಂತ. ಬಿಕಾಸ್ ಆಲ್ರೆಡಿ ನನಗೆ ಹೆಲ್ತಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ನಾನು ಹಿಂಗೆ ಎಫರ್ಟ್ ಹಾಕಿ ಕೆಲಸ ಮಾಡ್ಕೊಳ್ಳೋಣ ಮಾಡಲೇಬೇಕು ಅಂತ ಹೋಗ್ಬಿಟ್ರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಟೈಮ್ ತುಂಬ ಕಮ್ಮಿ ಇರೋದ್ರಿಂದ ಆ್ಯಂಡ್ ಹತ್ತಿರ ಇರೋದ್ರಿಂದ ಅನ್ನೋದು ಒಂದು ತಲೆಯಲ್ಲಿತ್ತು. ಅದ್ರ ಜೊತೆಗೆ ಈಗ ಮನೇಲಿ ಚಿಕ್ಕ ಮಕ್ಳು ಇದ್ರು ಅಂತಂದರೆ, ಅದರಲ್ಲೂ ಹೆಣ್ಮಕ್ಳು ಇದ್ರು ಅಂತ ಅಂದರೆ ಅಕ್ಕಪಕ್ಕದ ಮನೆ ಹೆಣ್ಮಕ್ಳೆಲ್ಲ ರೆಡಿಯಾಗಿ ಬಂದ್ಬಿಡ್ತಾರೆ ಮಕ್ಳ ಜೊತೆ ಆಟ ಆಡೋದಕ್ಕೋ ಅಥವಾ ಎಳ್ಳು ಬೆಲ್ಲ ಬೇರೆಯವ್ರ ಮನೆಗೆ ಕೊಡೋದಕ್ಕೆ ಕರ್ಕೊಂಡು ಹೋಗೋದಕ್ಕೋ. ಆಗ ಪೆಕ್ಕಮ್ಮ ನೋಡಿ ಆಸೆ ಪಡ್ತಾಳೆ, ಅಯ್ಯೋ ನಮ್ಮ ಮಮ್ಮಿ ನನಗೆ ರೆಡಿ ಮಾಡಿಲ್ಲ, ನಮ್ಮ ಮಮ್ಮಿ ನಮ್ಮ ಮನೇಲಿ ಏನೂ ಮಾಡಿಲ್ವಲ್ಲ, ಹೆಂಗೆ ಹೋಗೋದು, ಅಥವಾ ಏನು ತಗೊಳ್ದೆ ಬರೀ ಕೈಯಲ್ಲಿ ನಾನು ಇವ್ರ ಜೊತೆ ಹೆಂಗೆ ಹೋಗ್ಲಿ ಅಂತ. ಇವನ್ ನನ್ನ ಹಸ್ಬೆಂಡು ಅಷ್ಟೇ, ಯಾವುದಾದ್ರೂ ವಾಟ್ಸಪ್ ಸ್ಟೇಟಸ್ಸು ಯಾರಾದರೂ ಎಲ್ಲರೂ ಹೋಗಿರೋದು ಅವ್ರು ಪೂಜೆ ಮಾಡಿ ಹಾಕಿರೋದೆಲ್ಲ ನೋಡಿದ್ರೆ ನಮ್ಮ ಮನೇಲಿ ಈ ಥರ ಇಲ್ವಲ್ಲ, ನಮ್ಮ ಮನೇಲಿ ಈ ವರ್ಷ ಮಾಡೋಕ್ಕಾಗ್ಲಿಲ್ವಲ್ಲ ಅನ್ನೋದೊಂದು ಬಂದ್ಬಿಡುತ್ತೆ. ಯಾರ ಮನೇಲಾದರೂ ನಾವು ಹಬ್ಬ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ ಮಾಡ್ತಿಲ್ಲ ಅಂದರೆ ನಾವು ಹೆಂಗೆ ಆಸ್ ಯೂಶುವಲ್ ನೋಡ್ಕೊಂಡು ಸುಮ್ಮನೆ ಆಗಿಬಿಡ್ತೀವಿ ಮನ್ಸಲ್ಲಿ ಅಂದ್ಕೊಂಡು. ಆ ರೀತಿ ಅವರಿಬ್ರಿಗೂ ಅನ್ಸೋದು ಬೇಡ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಮನೇಲೂ ನಾನು ಆದಷ್ಟು ಮಟ್ಟಿಗೆ ಹಬ್ಬನ ಮಾಡೋಣ ಅಂತ ಹಿಂಗೂ ನನ್ನ ಕೈಲಾದಂಗೆ ಮಾಡ್ಕೊಂಡ್ರೆ ಆಯಿತು ಈ ಸತಿ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇವನ್ ನಾನು ಎಳ್ಳು ಬೆಲ್ಲನ ಹಬ್ಬ ಇನ್ನೊಂದು 3 ದಿವಸ ಇದೆ ಅನ್ನಂಗೆ ರೆಡಿ ಮಾಡಿ ಇಟ್ಕೊಂಡೆ. ನನಗೆ ಆ್ಯಕ್ಚುಲಿ ಗೊತ್ತಿತ್ತು ಹಬ್ಬದ ದಿವಸನೇ ಇದೆಲ್ಲ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲ ಅಂತ. ಆ್ಯಂಡ್ ಆದರೂ ಕೂಡ ಈ ಥರ ಮಾಡ್ಕೊಂಬಿಟ್ಟೆ ನಾನು ಈ ವರ್ಷ. ಯಾವತ್ತೂ ಕೂಡ ನಾನು ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ಎಷ್ಟೊತ್ತಿಗೆ ಮುಗಿಸ್ತೀನಿ, ನನ್ನ ಕೈಲಿ ಆಗ್ತಾನೆ ಇಲ್ಲ ಅನ್ನೋ ಪರಿಸ್ಥಿತಿ ನನ್ನ ಲೈಫಲ್ಲೇ ಬಂದಿಲ್ಲ. ಇವತ್ತು ಆ್ಯಕ್ಚುಲಿ ಎಷ್ಟು ಸತಿ ಅಂದ್ಕೊಂಡಿದ್ದೀನೋ ಬೇಗ ಕಡ್ಡಿ ಹಚ್ಚಿ ಬೇಗ ಕರ್ಪೂರ ಹಚ್ಚಿ ಮುಗಿಸ್ಬಿಟ್ರೆ ಸಾಕು, ಇನ್ನೂ ಎಷ್ಟೊತ್ತಿದೆ ಅಂದ್ಕೊಂಡು ಪೂಜೆ ಮಾಡೋಂಥ ಪರಿಸ್ಥಿತಿ ಆಗ್ಬಿಡ್ತು ಇವತ್ತು. ಆ್ಯಂಡ್ ಸ್ವಲ್ಪ ಜನ ಕೇಳ್ಬೋದು, ಎಲ್ಲ ವಿಡಿಯೋದಲ್ಲೂ ನಿಮ್ಮ ಹಸ್ಬೆಂಡ್ ಕೆಲಸ ಮಾಡಿಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಿದ್ರ, ಇದೊಂದರಲ್ಲಿ ಯಾಕೆ ನೀವು ಹಿಂಗೆ ಹೇಳ್ತಿದ್ದೀರಾ, ನೆಗೆಟಿವ್ ಆಗಿ ಹೇಳ್ತಿದ್ದೀರಾ, ನೀವು ಒಬ್ಬರೇ ಮಾಡಬೇಕು ಅನ್ನೋ ಥರ ಅಂತ. ಈ ಥರ ಹಬ್ಬಗಳೆಲ್ಲ ಇದ್ದಾಗ ಎಲ್ಲ ಕೆಲಸನೂ ನಾವು ಗಂಡ್ಮಕ್ಳು ಕೈಲಿ ಮಾಡಿಸ್ಕೋಬೋದು. ಬಟ್ ಆದರೆ ಕೆಲವೊಂದು ಕೆಲಸ, ಇವಾಗ ನಾನು ಹೇಳಿದ್ನಲ್ಲ ಎಳ್ಬೀರಾಗಿರ್ಬೋದು ಅಥವಾ ಅಡುಗೆ ಕೆಲಸ ಆಗಿರ್ಬೋದು, ಪೂಜೆ ಕೆಲಸ ಆಗಿರ್ಬೋದು, ಈ ಹೆಣ್ಮಕ್ಳು ಮಾಡೋಂಥ ಕೆಲಸನ ನಾವೇ ಅಚ್ಚುಕಟ್ಟಾಗಿ ಮಾಡಿದ್ರೇ ನೆಮ್ಮದಿ, ನಮಗೊಂಥರ ಸಮಾಧಾನ. ಸೊ ಹಂಗಾಗಿ ನಾನೇ ಮಾಡಬೇಕು ಅನ್ನೋದೇನೋ ಒಂಥರ ಹಠ ಅನ್ನೋದ್ಕಿಂತ ಅದು ಒಂಥರ ತೃಪ್ತಿ, ನಾವೇ ಮಾಡಿದ್ರೆ ಸರಿಯಾಗುತ್ತೆ, ಅವ್ರು ಮಾಡಿದ್ದಕ್ಕೆ ಇದು ಸರಿಯಾಗ್ಲಿಲ್ವೇನೋ ಅನ್ನೋ ಥರ ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಆ ಮೈಂಡ್ ಸೆಟ್ ಇಟ್ಕೊಂಡು ಡೇ ಫುಲ್ ಕೊರ್ಗೋದ ನಮ್ಮ ಪಾಡಿಗೆ ನಾವು ಮಾಡೋಣ, ಅವ್ರಿಗೇನಾಗುತ್ತೆ ಅದನ್ನು ಮಾಡ್ಕೊಡ್ತಾರಲ್ಲ ಅಷ್ಟೇ ಸಾಕು ಅನ್ನೋ ಥರ ಅನಿಸ್ಬಿಡುತ್ತೆ. ಆ್ಯಂಡ್ ಇವತ್ತು ನಾನು ಅಡುಗೆ ಮಾಡ್ಕೊಂಡಿದ್ದ ವಿಡಿಯೋ ಯಾವುದೂ ಹಾಕೋಕ್ಕಾಗಿಲ್ಲ. ಬಿಕಾಸ್ ನಾನು ಪೆಕ್ಕಮ್ಮ ಮತ್ತು ನನ್ನ ಹಸ್ಬೆಂಡ್ ಮಲ್ಕೊಂಡಿದ್ದಾಗಲೇ ಅಡುಗೆನ ಮುಗಿಸ್ಕೊಂಡ್ಬಿಟ್ಟಿದ್ದೆ, ಅವ್ರಿನ್ನ ಎದ್ದೇ ಇರಲಿಲ್ಲ. ಚಿಲ್ಕವರೆಕಾಳು ಸಾಂಬಾರು ಜೊತೆಗೆ ಗೆಣಸು, ಕಡಲೆಕಾಯಿ, ಅವರೆಕಾಯಿ ಇದೆಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ನನಗೆ ಕಡುಬು ಒಂದೇ ಪೆಂಡಿಂಗ್ ಉಳಿದಿದ್ದು. ಬಿಕಾಸ್ ಕಡುಬುದು ಅಕ್ಕಿ ಥರ ಇತ್ತಲ್ಲ, ಅದನ್ನು ನಾನು ತಂದಿರಲಿಲ್ಲ. ಅವ್ರು ಎದ್ದು ತಂದ್ಕೊಡೋರ್ಗೂ ನಾನು ವೆಯ್ಟ್ ಮಾಡಬೇಕಿತ್ತು. ಸೊ ಹಂಗಾಗಿ ಅದ್ರದ್ದು ಯಾವುದು ವಿಡಿಯೋ ಮಾಡ್ಕೊಳ್ಳೇ ಇಲ್ಲ, ಮಾಡ್ಕೊಳ್ಳೋ ಅಷ್ಟು ನನಗೆ ಅದು ಆಗ್ತಿರ್ಲಿಲ್ಲ. ಸೊ ಇವಾಗಿನ ವಿಡಿಯೋ ಅಂದರೆ ಅವರು ಇಬ್ಬರು ಎದ್ದಾದ್ಮೇಲೆ ಇಬ್ಬರು ನಾನೊಂದು ಅಂತ ಎಲ್ಲ ವಿಡಿಯೋನು ಮಾಡಿಕೊಡ್ತಾ ಇದ್ದಾರೆ. ನನಗೆ ಆ್ಯಕ್ಚುಲಿ ಇವತ್ತು ವಿಡಿಯೋ ಮಾಡ್ಕೊಳ್ಳೋದೇ ಬೇಡ, ಸಂಕ್ರಾಂತಿ ಹಬ್ಬದ ವ್ಲಾಗು ಒಂದು ಚಿಕ್ಕದಾಗಿ 1 ನಿಮಿಷದ ಮಿನಿ ವ್ಲಾಗ್ ಹಾಕಿ ಸುಮ್ಮನೆ ಆಗ್ಬಿಡೋಣ, ಇಷ್ಟೊಂದು ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ನನ್ನ ಕೈಲಿ. ಆ್ಯಂಡ್ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕಂತೂ ಆಗೋದೇ ಇಲ್ಲ ಅನ್ನೋ ಥರ ಒಂದು ಮೈಂಡ್ ಸೆಟ್ ಇತ್ತು. ಬಟ್ ಅವರೇ ವಿಡಿಯೋ ಮಾಡಿಕೊಟ್ರು, ತುಂಬ ಲೆಂತಿ ವಿಡಿಯೋನೇ ಮಾಡಿಕೊಟ್ರು. ಸೊ ಹಾಗಾಗಿ ಇಷ್ಟ ಆದರೂ ಸ್ವಲ್ಪ ಕಷ್ಟ ಆದರೂ ಕೂಡ ಸ್ವಲ್ಪ ಸುಧಾರಿಸ್ಕೊಂಡು ಎಡಿಟ್ ಮಾಡಿ ಪೋಸ್ಟ್ ಮಾಡೋಣ. ಸ್ವಲ್ಪ ಜನ ಕೇಳ್ತಿದ್ರಲ್ವಾ, ಪೆಕ್ಕಮ್ಮ ಸಂಕ್ರಾಂತಿ ಹಬ್ಬದ ವಿಡಿಯೋನ ಸ್ಟೋರಿಲಿ ಹಾಕಿದೆ ನಾನು ರೆಡಿ ಆಗಿರೋದನ್ನ, ಸಂಕ್ರಾಂತಿ ಹಬ್ಬದ ವ್ಲಾಗ್ ಯಾಕೆ ಹಾಕಿಲ್ಲ, ವ್ಲಾಗ್ ಹಾಕಿ ಮಿನಿ ವ್ಲಾಗ್ ಆದರೆ ಹಾಕಿ ಅಂತ ಕೇಳಿದ್ರಿ. ಸೊ ಹಾಗಾಗಿ ವ್ಲಾಗ್ ಮಾಡಿಕೊಂಡ್ರೆ ಎಡಿಟ್ ಮಾಡಿಬಿಟ್ಟು ನಾನು ಟೈಮ್ ಆದಾಗಾದರೂ ಹಾಕೋಬೋದು, 1 or 2 days ಗ್ಯಾಪ್ ಆದರೂ ತೊಗೊಂಡು ಹಾಕೋಬೋದು ಅನ್ನೋ ಒಂದು ಬೇಸಿಸ್ ಮೇಲೆ ಇದನ್ನ ವಿಡಿಯೋ ಮಾಡ್ಕೊಂಡ್ವಿ. ಸೊ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನನ್ನ ಹಸ್ಬೆಂಡು ಪೆಕ್ಕಮ್ಮ ಎಲ್ಲ ಪೂಜೆ ಮಾಡಿಕೊಂಡ್ರು. ಅವ್ರು ಪೂಜೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಈ ಕಡುಬು ಮಾಡ್ಕೊಳ್ಳೋದಕ್ಕೆ ಮಾಡ್ಕೋತೀವಲ್ವ ಹಿಟ್ಟು ಹದವಾಗಿ, ಅದನ್ನೆಲ್ಲ ಮಾಡಿಕೊಂಡು ಕಡುಬನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮು ಈ ಕಡುಬನ್ನ ಮಾಡ್ತಾ ಇರೋದು. ಮಾಡಿದರೆ ಮನೇಲೆಲ್ಲ ನೋಡಿದ್ದೀನಿ, ನಾನು ನಮ್ಮ ಅತ್ತೆ ಮನೇಲೆಲ್ಲ ಮಾಡಿರೋದು. ಬಟ್ ಆದರೆ ನನ್ನ ಕೈಯಲ್ಲಿ ನಾನು ಯಾವತ್ತೂ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಇವನ್ ನಾನು ಇಮ್ಯಾಜಿನ್ ಮಾಡಿರಲಿಲ್ಲ, ಎಲ್ಲ ಒಡೆದೋಗ್ಬಿಡುತ್ತೆ, ನನಗೆ ಮಾಡೋಕ್ಕೆ ಬರ್ದಿರ ಅಂತ ಎಷ್ಟು ಭಯ ಪಡ್ಕೊಬಿಟ್ಟಿದ್ದೆ, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ. ಬಟ್ ಚೆನ್ನಾಗಿ ಬಂದಿತ್ತು. ಪೂಜೆ ನೈವೇದ್ಯಕ್ಕೆ ನಾನು ಸಾಂಬಾರು ಮತ್ತು ಕಡುಬನ್ನ ಇಟ್ಟಿರಲಿಲ್ಲ, ಇನ್ನು ಉಳಿದಿದ್ದು ಎಲ್ಲ ಐಟಮ್ಸ್ ಕೂಡ ಇಟ್ಟಿದ್ದೆ ನಾನು. ಬಿಕಾಸ್ ಬರೀ ಸಾಂಬಾರು ಒಂದೇ ಇಟ್ಟಿದ್ರೆ ಅದು ಸರಿಯಾಗ್ತಿರ್ಲಿಲ್ಲ. ಈ ಕಡುಬನ್ನ ನಾನು ಪೂಜೆ ಆಗೋ ಅಷ್ಟರಲ್ಲಿ ಮಾಡಿರಲಿಲ್ಲ, ಸುಧಾರಿಸ್ಕೊಂಡು ಪೂಜೆ ಆದಮೇಲೆ ಮಾಡ್ಕೊಂಡಿದ್ದು. ಸೊ ಹಂಗಾಗ್ಬಿಟ್ಟು ನಾನು ಕಡುಬನ್ನ ಇಡೋಕ್ಕೆ ಹೋಗಿಲ್ಲ. ಊರ ಕಡೆ ಎಲ್ಲ ಆದರೆ ಕಡುಬು ಮತ್ತು ಸಾಂಬಾರು, ಕಾಯಿ ಹಾಲು ಇದೆಲ್ಲ ಇಡ್ತಾರೆ.
ಅಂಡ್ ಊರ್ ಕಡೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ರೀತಿ ಕಡ್ಬೆಲ್ಲ ಮಾಡಬೇಕು ಅಂದ್ರೆ ಒಂದ್ 2-3 ದಿವಸ ಅಕ್ಕಿನ ತೊಳೆದು ಒಣಗಿಸಿ ಅದನ್ನ ಒಡಿಸ್ಕೊಂಡ್ ಬಂದ್ಬಿಟ್ಟು ಮಾಡ್ತಾರೆ. ಬಟ್ ನಾನಿಲ್ಲಿ ಇನ್ಸ್ಟೆಂಟ್ ಕಡ್ದು ಅಕ್ಕಿ ತರಿ ಸಿಗುತ್ತಲ್ಲ ವಿಜಯ್ ಅವ್ರದ್ದು, ಅದನ್ನ ತಗೊಂಡು ಮಾಡಿದೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿತ್ತು. ಈವನ್ ಒಂದ್ ಚಿಕ್ಕ ಲೈನ್ ತರನು ಹೊಡೆದಿರ್ಲಿಲ್ಲ ಅದು. ನನಗೆ ಅದೇ ಆಶ್ಚರ್ಯ ಆಗಿದ್ದು, ನಾನು ಫಸ್ಟ್ ಟೈಮ್ ಮಾಡಿದ್ರು ಕೂಡ ಎಷ್ಟು ಚೆನ್ನಾಗಿ ಬಂತಲ್ವಾ ಅಂತ. ನಾನಿದ್ರಲ್ಲಿ ನಮ್ಮ ಮನೆಗೆ ಅಂದರೆ ನನಗೆ, ನನ್ನ ಹಸ್ಬೆಂಡ್ಗೆ, ಪೆಕ್ಕುಮ್ಮಗೆ ಎಷ್ಟು ಬೇಕು ಒನ್ ಟೈಮ್ಗೆ ಅಥವಾ ಒಂದು ಸ್ವಲ್ಪ ಹೆಚ್ಚಾಗಿ ಉಳಿದ್ರೂ ಪರವಾಗಿಲ್ಲ ಅನ್ನೋ ಅಷ್ಟು ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೆ. ತುಂಬ ಉಳಿದ್ರೆ ಚೆನ್ನಾಗಲ್ಲ ಅಂತ ಅಂದ್ಬಿಟ್ಟು ಸೊ ಇದೆಲ್ಲ ಮಾಡೋಕ್ಕೆ ಇಟ್ಬಿಟ್ಟು ನನ್ನ ಮಗಳಿಗೆ ಎಳ್ಬೀರೆಲ್ಲ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ವಲ್ಲ, ಅದನ್ನು ಅಪ್ಪಂಗೆ ಕೊಡಪ್ಪ ಊಟ ಆಗೋಕ್ಕೂ ಮುಂಚೆ ಅಂತ ಹೇಳಿದೆ. ಸೊ ಹಾಗಾಗಿ ಅವಳು ನನಗೆ ಅವ್ರ ಪಪ್ಪಂಗೆ ಎಲ್ಲ ಕೊಡ್ತಿದ್ದಾಳೆ. ಇಷ್ಟೆಲ್ಲ ಮಾಡೋವರೆಗೂ ಅವಳು ಮನೇಲೇ ಇರಲಿಲ್ಲ. ಇವಾಗ ಬಂದಿದ್ದಾಳೆ ಪ್ರೆಸೆಂಟ್. ದೀಪ ಕಚ್ಚಿ ಹೋದವಳು ಮಿನಿಮಮ್ 1-2 ಅವರ್ ಆಟ ಆಡ್ಕೊಂಡು ಎಷ್ಟು ಕೂಗಿದ್ರೂ ಬಂದಿಲ್ಲ. ಬೀಳ್ತೀಯಾ ಹೇಳ್ತೀಯಾ ದೃಷ್ಟಿ ಆಗುತ್ತೆ ಬಂದ್ಬಿಡು ಅಂತ ಸ್ವಲ್ಪ ಗದ್ರಿಸಿದ್ಮೇಲೆ ಇವಾಗ ಬಂದಿದ್ದಾಳಲ್ಲ, ಇನ್ನ ಬೈಬಾರ್ದು ಪಪ್ಪ, ಮಮ್ಮಿ ಗದ್ರಿಸ್ಬಾರ್ದು ಅಂತ ಅಂದ್ಬಿಟ್ಟು ಪೂಸಿ ಹೊಡಿತಾ ಇರೋದದು. ಅದ್ರ ಜೊತೆಗೆ ಇವಾಗ ಇಬ್ರು ಎಳ್ಬೀರ್ ತಿಂದಿದ ತಕ್ಷಣ ನಾನು ಹೋಗ್ತೀನಿ, ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತೀನಿ, ಹೇಳ್ಬಿಟ್ಟು ಬಂದಿದ್ದೀನಿ 2 ಮಿನಿಟ್ಸ್ ಅಂತ ಬಂದಿದ್ದೀನಿ ಅಂದ್ಬಿಟ್ಟು ಕಳ್ಸಲ್ವಲ್ಲ ಇನ್ನ ಅಂದ್ಬಿಟ್ಟು ಇಷ್ಟೆಲ್ಲ ಅವ್ರ ಅಪ್ಪಂಗೆ ಮಸ್ಕ ಹೊಡಿತಿದ್ದಾಳೆ. ಅವಳು ಇವತ್ತು ಏನಂದ್ರು ನಾವು ಬೈಯಲ್ಲ, ಬಿಕಾಸ್ ಇದು ಹೆಣ್ಮಕ್ಳು ಹಬ್ಬ ಅಲ್ವಾ, ಹೆಣ್ಮಕ್ಳಿಗೆ ಅಳಿಸ್ಬಾರ್ದು, ಬೇಜಾರು ಮಾಡಿಸ್ಬಾರ್ದು ಅಂತ. ಸೊ ಅವಳ ಪಾಡೆಗಳನ್ನ ಹೋಗೋದಕ್ಕೆ ಬಿಟ್ವಿ. ಅವಳು ಹೋಗಿ ಆಟ ಆಡ್ಕೊಂಬರ್ಲಿ, ಅವಳಿಗೆ ಸುಸ್ತಾದ್ರೆ ಹೊಟ್ಟೆ ಹಶ್ವಾದ್ರೆ ಬರ್ತಾಳೆ ಊಟಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ಹೋಗಿ 2 ಮಿನಿಟ್ಸಲ್ಲಿ ಬಂದ್ಬಿಟ್ಲು. ಅವಳಿಗೆ ಹೊಟ್ಟೆ ಹಶ್ವು ತಡ್ಕೊಂಡಿಲ್ಲ, ಊಟ ಮಾಡ್ತೀನಿ ಅಂತ. ಸೊ ನಾನು ನನ್ನ ಹಸ್ಬೆಂಡ್ಗೆ ಅಷ್ಟೇ ಊಟ ಹಾಕ್ಕೊಟ್ಟಿದ್ದೆ. ಸೊ ಪೆಕ್ಕುಮ್ಮ ಆಟ ಎಲ್ಲ ಮುಗಿಸ್ಕೊ ಬಂದಮೇಲೆ ನಾನು ಪೆಕ್ಕುಮ್ಮ ಇಬ್ಬರು ಊಟ ಮಾಡ್ಕೊಂಡ್ವಿ. ಊಟ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ 12 o'clock ಆಗ್ಬಿಟ್ಟಿತ್ತು. ಸೊ ನಾನು ಬೆಳಿಗ್ಗೆ ಬೇಗ ಇದ್ದಿದ್ದರಿಂದ ತುಂಬ ನಿದ್ದೆನೂ ಬರ್ತಾಯಿತ್ತು. ಟ್ಯಾಬ್ಲೆಟ್ಸ್ ತೊಗೊಂಡಿದ್ರಿಂದ ತುಂಬ ಸುಸ್ತು ಆಗ್ತಿತ್ತು. ಸೊ ಹಂಗಾಗಿ ಫಸ್ಟ್ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಅವಳ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವಳಿಗೂ ನಿದ್ದೆ ಮಾಡಿಸೋಣ ಅಂದ್ಬಿಟ್ಟು ಕರ್ಕೊಂಡೋಗಿ ನಿದ್ದೆ ಮಾಡಿಸ್ದೆ. ಅವಳು ಮಲ್ಕೋಬೇಕಾದ್ರೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮಲಗಿಸಿದೆ. ಇದು ತುಂಬ ಹೆವಿ ಅಂತ ಅನ್ಸುತ್ತೆ, ಸೊ ನಿದ್ದೆ ಬರಲ್ಲ ಅವಳಿಗೆ ಕರೆಕ್ಟಾಗಿ ಕಂಫರ್ಟಬಲ್ ಆಗಿ ಅಂತ ಅಂದ್ಬಿಟ್ಟು ಸೊ ಎದ್ವಿ. 4 ಗಂಟೆ ಹಂಗೆಲ್ಲ ಎದ್ವಲ್ಲ. ಸೊ ಅವಳಿಗೆ ಮತ್ತೆ ಅದೇ ಡ್ರೆಸ್ ಹಾಕಿ ಬೆಳಗ್ಗೆ ಎಳ್ಳೆಲ್ಲ ಬೀರ್ಸಿತ್ತಿಲ್ಲ, ಎಲ್ಲರ ಮನೆಗೂ ಹೋಗ್ಬಿಟ್ಟು ಸೊ ಹಂಗಾಗಿ ಇವಾಗ ಎಳ್ಬೀರೆಲ್ಲ ಕೊಟ್ಬಿಟ್ಟು ಬರಕ್ಕೆ ಕಳ್ಸೋಣ ಅಂದ್ಬಿಟ್ಟು ಅದೇ ಡ್ರೆಸ್ನ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಎನರ್ಜಿ ಲೆವೆಲ್ ಅಂತೂ ಊಟ ಎಲ್ಲ ಮುಗಿಸಿ ಮಲ್ಕೋಬೇಕಾದ್ರೆ ತುಂಬಾನೇ ಚೆನ್ನಾಗಿತ್ತು. ಮಲ್ಕೊಂಡು ಎದೋಳೋ ಅಷ್ಟರಲ್ಲಿ ತುಂಬಾ ಸುಸ್ತು, ತುಂಬಾ ಟಯರ್ಡು, ಬೇಡಕ್ಕೆ ಬೇಡ ಇಷ್ಟೇ ಸಾಕು ಹಬ್ಬ, ಹೆಂಗಾದ್ರೂ ಮಾಡಿ ಅವಳು ಹಾಕಿದ್ದು ನಾರ್ಮಲ್ ಟೀ-ಶರ್ಟ್ ಅಲ್ಲೇ ಕಳಿಸ್ಬಿಡೋಣ ಎಲ್ಲೆಲ್ಲ ಕೊಟ್ಬರೋಕ್ಕೆ ಅಂತ ಒಂದ್ಸತಿ ಅನ್ನಿಸ್ತಾ ಇತ್ತು. ಇಷ್ಟೇ ಮಾಡಿದ್ದೀನಿ, ಇದಕ್ಕೆ ಸುಸ್ತು ಅಂದ್ಕೊಂಡ್ರೆ ಹೆಂಗೆ ಅಂತ ಅಂದ್ಬಿಟ್ಟು ಮತ್ತೆ ತಿರ್ಗಾ ಎಲ್ಲ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವಳಿಗೆ ಮತ್ತೆ ಫ್ರೆಶ್ ಅಪ್ ಎಲ್ಲ ಮಾಡಿಸಿ ಮುಖಕ್ಕೆ ಸ್ಕಿನ್ ಕೇರ್ ಎಲ್ಲ ಹಾಕಿ ಅವಳು ಡಾಬು ಮತ್ತೆ ಚೈನ್ಗಳು ಅವಳು ಏನೆಲ್ಲ ಹಾಕಿದ್ಲಲ್ಲ ಜ್ಯುವೆಲರಿ ಸೆಟ್ ಅದೆಲ್ಲ ಬಿಚ್ಚಿಕ್ಬಿಟ್ಟಿದ್ಲು ಮಲ್ಕೊಳ್ಬೇಕಾದ್ರೆ. ಸೊ ಹಂಗಾಗಿ ಮತ್ತೆ ಅವಳಿಗೆಲ್ಲ ಹಾಕ್ತೆ. ಕುತ್ಕೊಳಕ್ ಆಗ್ತಿರ್ಲಿಲ್ಲ, ತುಂಬಾನೇ ಬ್ಯಾಕ್ ಪೇನ್, ತುಂಬಾನೇ ಸೊಂಟ ಅಂತೂ ನೋವಾಗ್ತಾ ಇತ್ತು. ಅಂಡ್ ಅದಕ್ಕಿಂತ ಜಾಸ್ತಿ ಅಂತಂದ್ರೆ ನನಗೆ ನಿನ್ನೆಯಿಂದ ತುಂಬಾನೇ ಬೇಬಿ ಮೂವ್ಮೆಂಟ್ ಅಂತ ಸಖತ್ತು ಜಾಸ್ತಿ. ನಾನು ಕೊಬ್ಬರಿ ಎಣ್ಣೆ ಮತ್ತೆ ತುಂಬಾ ಬಿಸಿ ನೀರು ಎಲ್ಲ ಹಾಕೊಂಡು ಟ್ರೈ ಮಾಡಿದೆ. ತುಂಬಾ ಇರಿಟೇಷನ್, ಚರ್ಮದ ಮೇಲ್ಗಡೆ ಎಲ್ಲ ಉರಿ ಬರೋಷ್ಟು ಬೇಬಿ ಮೂವ್ಮೆಂಟ್ಸ್ ಆಗ್ತಾನೆ ಇದೆ. ಸೊ ಹಾಗಾಗಿ ಅದು ಒಂದು ಸಖತ್ತು ಜಾಸ್ತಿ ಅಂದರೆ ಜಾಸ್ತಿ ಒಂಥರ ಟಾರ್ಚರ್ ಅಂತ ಅನ್ನಿಸ್ತಿತ್ತು. ಕೂರಕ್ಕೆ, ನಿಲ್ಲಕ್ಕೆ, ಮಲ್ಗಕ್ಕೆ, ಇವನೊಂದು ಕಣ್ಣು ಮುಚ್ಚಕ್ಕೂ ಬಿಡ್ದಿರೋ ಥರ. ಅವಳಿಗೆ ರೇಗಾಡ್ಕೊಂಡು ಹಾಕಿಸ್ಕೊಳ್ಳಲ್ಲ ಅವಳು. ಸಿಟ್ಟು ಮಾಡ್ಕೊಂಡು ಹಾಕಿದ್ರೆ ಏನನ್ನು ಹಾಕಿಸ್ಕೊಳ್ಳಲ್ಲ. ಈವನ್ ಒಂದು ಡ್ರೆಸ್ ಕೂಡ ಹಾಕಿಸ್ಕೊಳ್ಳಲ್ಲ ಅವಳು. ಸಮಾಧಾನವಾಗಿಂದ ನೀಟಾಗಿ ಮಾತಾಡಿಸ್ಕೊಂಡು ಮುದ್ದು ಮಾಡಿಕೊಂಡು ಹಾಕಬೇಕು. ಸೊ ಹಂಗಾಗಿ ನನಗೆ ಎಷ್ಟೇ ಬೇಜಾರಿದ್ರು, ಕೋಪ ಬರ್ತಾಯಿದ್ರು, ಸಿಟ್ಟು ಬರ್ತಾಯಿದ್ರು, ಅವಳಿಗೆ ನಿಧಾನವಾಗಿ ಹಾಕ್ಕೊಟ್ಟೆ ಎಲ್ಲನೂ. ಅಂಡ್ ಅವಳಿಗೆ ತುಂಬ ಖುಷಿ ಇವಾಗ. ಬಿಕಾಸ್ ಅವಳ ಫ್ರೆಂಡ್ಸ್ 1-2 ಸತಿ ಬಂದು ಕರೆದೋದ್ರು, ಬೇಗ ಬಾ ಎಳ್ಬೀರಕ್ಕೆ ಹೋಗೋಣ ಅಂತ. ಬೇಗ ಮಮ್ಮಿ ಕಳಿಸಿದ್ರೆ ಸಾಕು ಹೋಗ್ಬಿಡೋಣ ಅಂತ ತುಂಬ ಜೋಶಲ್ಲಿದ್ದಾಳೆ ಅವಳು. ಅಂಡ್ ಅವಳಿಗೆ ಇವಾಗ ಹಾಕಿರೋ ಜ್ಯುವೆಲರೀಸ್ ಏನಿದೆ, ನೆಕ್ ಪೀಸ್ ಆಗಿರ್ಬೋದು, ಒಂದು ಬ್ಲೂ ಕಲರ್ ಲಾಂಗ್ ಚೈನ್ ಆಗಿರ್ಬೋದು, ಅವಳದ್ದು ಡಾಬ್ ಹಾಕೊಂಡಿದ್ದಾಳಲ್ಲ ಅದೆಲ್ಲ ಕೂಡ ಅವಳದೇ ಜ್ಯುವೆಲರಿ. ಅವಳ ಜ್ಯುವೆಲರಿನ ನಾನು 1-2-3 ಸತ ಯೂಸ್ ಮಾಡಿದ್ದೀನಿ, ಬಿಟ್ರೆ ಅದು ಅವಳಿಗೆ ಅಂತಾನೆ ತಗೊಂಡಿರೋದು. ಬೈತಲೆ ಬಟ್ಟು ಇದೆಲ್ಲ ಕೂಡ. ಸೊ ಹಂಗಾಗಿ ಯಾವುದೇ ಫೆಸ್ಟಿವಲ್ ಬಂದರೂ ಅವಳ ಜ್ಯುವೆಲರಿನ ಅವಳಿಗೆ ಹಾಕ್ಬಿಡ್ತೀನಿ. ನಾನು ಎಲ್ಲಾದರೂ ಹೋದಾಗ ಕೆಲವೊಂದು ಟೈಮ್ ಯೂಸ್ ಮಾಡೋದು ಬಿಟ್ಟರೆ ಅದನ್ನು ಫ್ರೀಕ್ವೆಂಟಿಯಾಗಿ ನಾನು ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು ಪೆಕ್ಕುಮ್ಮ. ಬೆಳಗ್ಗೆ ಅಷ್ಟು ನನಗೆ ಮೇಕಪ್ ಮಾಡೋಕ್ಕಾಗಲಿಲ್ಲ. ಸೊ ಇದ್ದಿದ್ರಲ್ಲೇ ನಾರ್ಮಲ್ ಮೇಕಪ್ ಮಾಡಿ ಕಳಿಸ್ದೆ. ಇನ್ನು ಮುಸ್ಸಂಜೆ ಆಗೋಗ್ಬಿಟ್ಟಿತ್ತಲ್ಲ. ಸೊ ಹಂಗಾಗಿ ಮತ್ತೆ ದೃಷ್ಟಿ ಮಾಡ್ಕೊಂಬಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅಷ್ಟು ರೆಡಿ ಮಾಡೋ ಅಷ್ಟರಲ್ಲಿ ಅವಳು ನಿಂತ್ಕೊಳ್ಳಿಲ್ಲ. ಅವಳ ಫ್ರೆಂಡ್ಸ್ ಎಲ್ಲ ತುಂಬ ಜನ ಬಂದೇ ಬಿಟ್ಟರು ಮನೆಗೆ. ನೀವೆಲ್ಲ ಆಟ ಆಡ್ತಾ ಇರಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಳೆದು ದೀಪ ಎಲ್ಲ ಹಚ್ಚಿ ದೇವ್ರ ಮುಂದೆ ಇಟ್ಟಿದ್ನಲ್ಲ ಎಳ್ಳು ಬೆಲ್ಲ ಎಲ್ಲನೂ ಅದನ್ನು ಪ್ಯಾಕೆಟಲ್ಲಿ ಹಾಕಿ ತೆಗ್ದು ಎಲ್ಲ ಕೊಟ್ಟೆ ಮಕ್ಳಿಗೆ. ಅವಳನ್ನ ಕರ್ಕೊಂಡೋಗಿ ಅವಳೊಬ್ಳೇ ಬರೋದಿಲ್ಲ, ಒಂದು ಸ್ವಲ್ಪ ನಾಚಿಕೆ ಪಟ್ಕೋತಾಳೆ. ಅವ್ರು ಆಲ್ರೆಡಿ ಕೊಟ್ಬಿಟ್ಟು ಬಂದುಬಿಟ್ಟಿದ್ರು. ಇವಳನ್ನ ವೆಯ್ಟ್ ಮಾಡಿ ಕತ್ಲೆ ಕೂಡ ಆಗಿತ್ತು ಸ್ವಲ್ಪ. ಸೊ ಹಂಗಾಗಿ ಅವ್ರ ಜೊತೆನೇ ಕಳಿಸ್ದೆ ಕರ್ಕೊಂಡೋಗಿ ಹುಷಾರಾಗಿ ಅಂತ.
ಅವಳಿಗೆ ಗೊತ್ತು ಮನೆಗಳು ನಾರ್ಮಲ್ ಆಗಿ ಹೋಗ್ತಾಳೆ, ಬಟ್ ಇವತ್ತು ಅವಳು ಹಾಕೊಂಡಿದ್ದು ಡ್ರೆಸ್ಸು ಸ್ವಲ್ಪ ಉದ್ದ ಇರೋದ್ರಿಂದ ಪದೇ ಪದೇ ಸ್ಕಿಪ್ ಆಗಿ ಬೀಳೋ ಥರನೇ ಮಾಡ್ತಿದ್ಲಲ್ಲ. ಸೊ ಹಂಗಾಗಿ ಹುಷಾರಾಗಿ ಕರ್ಕೊಂಡೋಗಿ ಅಂತ ಕಳಿಸ್ದೆ. ಇದರಲ್ಲಿ ಯಾರೂ ಪೆಕ್ಕು ಕ್ಲಾಸ್ಮೇಟ್ಸ್ ಇಲ್ಲ. ಪೆಕ್ಕುಗಿಂತ ಒಂದು 5 to 6 years ಇಬ್ರು ದೊಡ್ಡೋರೇನೆ. ಆದರೆ ಪೆಕ್ಕು ಅಷ್ಟೇ ಹೈಟ್ ಇದ್ದಾರೆ ಇಬ್ರು. ಅವಳು ಫಸ್ಟು ಇಲ್ಲಿಂದಾನೆ ಮಾತಾಡ್ಕೊಂಡು ಹೋಗ್ತಿದ್ದಾಳೆ, ಆ ಫ್ರೆಂಡ್ ಮನೆಗೆ ಹೋಗೋಣ, ಈ ಫ್ರೆಂಡ್ ಮನೆಗೆ ಹೋಗೋಣ. ಫಸ್ಟು ಇಲ್ಲ ಅವಳು ಹಂಗಂತಾಳೆ, ಅವ್ರ ಮನೆಗೆ ಹೋಗೋದು ಬೇಡ, ಇವಳು ಹಿಂಗೆ ಅಂತಾಳೆ, ಇವ್ರ ಮನೆಗೆ ಹೋಗೋದು ಬೇಡ. ನಾನು ನನ್ನ ಹಸ್ಬೆಂಡ್ ಕೇಳ್ಕೊಂಡು ನಗ್ತಾ ಇದ್ವಿ, ಮಕ್ಳಿಗೆ ಇಷ್ಟು ವಯಸ್ಸಿಗೆ ಇದೆಲ್ಲ ಹೆಂಗೆ ಬರುತ್ತೆ ಬುದ್ಧಿ ಅಪ್ಪ ಅಂತ. ಎಷ್ಟು ಬೇಕೋ ಅಷ್ಟು ಈಸ್ಕೊಂಡಿದ್ಲು, ಕೌಂಟ್ ಮಾಡಿ ಇನ್ ಕೇಸ್ ಶಾರ್ಟೇಜ್ ಆದರೆ ಬಾ ಮತ್ತೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದೆ. ಶಾರ್ಟೇಜ್ ಆಗಿತ್ತು ತುಂಬಾನೇ. ಸೊ ಹಂಗಾಗಿ ಮತ್ತೆ ಬಂದು ಮತ್ತೆ ತೊಗೊಂಡು ಹೋಗ್ತಿದ್ದಾಳೆ. ನಮ್ಮನೆ ಪಕ್ಕನೇ ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತ ನಾನು ನಿಮಗೆಲ್ಲ ಹೇಳಿದ್ದೆ. ಸೊ ಅವ್ರಿಗೆಲ್ಲರಿಗೂ ಫ್ರೆಂಡ್ ಮಾಡ್ಕೊಂಡಿದ್ಲು. ಗಾರೆ ಕೆಲಸ ಮಾಡ್ತಿದ್ರಲ್ಲ ಆ ಹುಡುಗರೆಲ್ಲ ಅವಳಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಮನೆ ಹತ್ರ ಇರ್ಬೇಕಾರೆಲ್ಲ ಮಾತಾಡ್ಸೋರು. ಸೊ ಹಂಗಾಗಿ ಅವ್ರಿಗೂ ಎಲ್ಲ ಕೊಡ್ತೀನಿ ಮಮ್ಮಿ ಅಂತ ಹೇಳಿ ಈಸ್ಕೊಂಡು ಹೋದ್ಲು. ನಾನಂತೂ ಅನ್ಕೊಂಡೇ ಇರಲಿಲ್ಲ ಈ ವರ್ಷ ಹಬ್ಬನ ಇಷ್ಟರ ಮಟ್ಟಿಗಾದರೂ ಮಾಡ್ತೀನಿ ಅಂತ. ಇವನ್ ನನಗೆ ಒಂದು ಅನ್ನ ಸಾಂಬಾರು ಮಾಡಿ ಪೂಜೆ ಮಾಡೋಕ್ಕಾದ್ರೂ ಶಕ್ತಿ ಇರುತ್ತಾ ಇಲ್ವೋ ಅಂತ ಅನ್ಕೊಂಡಿದ್ದೆ. ಸೊ ದೇವ್ರದ್ದು ಕಾರ್ಯಕ್ರಮ ಅಥವಾ ದೇವ್ರದ್ದು ಯಾವುದಾದ್ರೂ ಹಬ್ಬ ಏನಾದರೂ ಫಂಕ್ಷನ್ ಪೂಜೆ ಅಂತ ಬಂದರೆ ಸ್ವಲ್ಪ ಶಕ್ತಿ ಜಾಸ್ತಿನೇ ಆಗುತ್ತೆ. ಇದ್ಯಾವುದು ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಇಚ್ಛೆ ಬರಲೇ ಇಲ್ಲ. ಅವಳಿಗೆ ಹಾಕೊಟ್ಬಿಟ್ಟು ಸೀದಾ ಮಲ್ಕೊಂಡ್ಬಿಟ್ಟಿದೆ. ನನಗೆ ಮುಸ್ಸಂಜೆ ಗಿಸಂಜೆ ಏನು ಗೊತ್ತಾಗ್ತಾ ಇಲ್ಲ, ತುಂಬ ಆಗ್ತಾನೆ ಇರಲಿಲ್ಲ, ಸುಸ್ತಾಗ್ತಾ ಇತ್ತು, ಅಷ್ಟು ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅನ್ನೋ ಥರ, ಲೈಕ್ ಕೈ ಕಾಲಲ್ಲಿ ಏನೂ ಶಕ್ತಿನೇ ಇಲ್ಲ ಅನ್ನೋ ಥರ ಮಾಡ್ಕೊಬಿಟ್ಟಿದ್ದೆ. ಸೊ ಹಂಗಾಗಿ ಇದೆಲ್ಲ ನನ್ನ ಹಸ್ಬೆಂಡೇನೇ ವಿಡಿಯೋ ಮಾಡಿದ್ದಾರೆ. ಆಫ್ಟರ್ ಅವರೆಲ್ಲ ಕೊಟ್ಟು ಬಂದು ಆದಮೇಲೆ ಇವಳು ಮನೆಗೆ ಬಂದಿದ್ಲು, ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನಾನು ನಾರ್ಮಲ್ ಡ್ರೆಸ್ ಹಾಕೊಂಡು ಆಟಾಡೋಕೆ ಹೋಗ್ತೀನಿ ಅಂತ. ಸೊ ಅಷ್ಟರಲ್ಲಿ ಮತ್ತೆ ಅವಳ ಫ್ರೆಂಡ್ಸ್ ಎಲ್ಲ ಬಂದೇ ಬಿಟ್ರು. ಇವಳು ಯಾರ್ದೆಲ್ಲ ಮನೆಗೆ ಎಳ್ಳು ಬೆಲ್ಲ ಕೊಡೋಕೆ ಹೋಗಿದ್ಲಲ್ಲ ಆ ಮನೆ ಮಕ್ಕಳೆಲ್ಲ ಮತ್ತೆ ಬಂದರು. ಟೈಮ್ ಆಗಿತ್ತಲ್ಲ, ಇನ್ನೇನು ಕತ್ಲೆ ಆಗಿತ್ತು ಅಂದ್ಬಿಟ್ಟು ಅವರು ಎಲ್ಲ ಎಳ್ಳು ಬೆಲ್ಲ ಕೊಟ್ಬಿಟ್ಟು ವಿಶ್ ಮಾಡಿ ಹೋಗೋಣ ಅಂತ ಬಂದರು. ಸೊ ನಾನು ಅಲ್ಲೇ ನಿಂತಿದ್ದೆ, ಕರೆದ್ರು ಒಳಗಡೆ ಬಂದು. ಒಳಗಡೆ ಫುಲ್ಲು ಕರೆಂಟ್ ಇರಲಿಲ್ಲ, ಕತ್ಲೆ ಇತ್ತು. ಸೊ ಹಾಗಾಗಿ ನಾನು ಹೊರಗಡೆನೇ ಬಂದು ಈಸ್ಕೊಂಡೆ ಮಕ್ಕಳ ಹತ್ರ ಎಲ್ಲ. ಅವಾಗ ಒಂಥರ ನೋಡೋಕೆ ಖುಷಿ, ಚೆಂದ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ರೆಡಿ ಆಗಿರ್ತವೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತವೆ. ಸೊ ಇದಕ್ಕೋಸ್ಕರ ಒಂದು ಮನೆಗೆ ಒಂದು ಹೆಣ್ಮಗುನಾದ್ರೂ ಇರಲೇಬೇಕು ಅನ್ನೋದು ಈ ಥರ ಹಬ್ಬಗಳು ಅಥವಾ ಯಾವುದಾದ್ರೂ ಅನಿವಾರ್ಯ ಸಂದರ್ಭಗಳು ಬಂದಾಗ ಮಾತ್ರ ಗೊತ್ತಾಗೋದು ಕೆಲವ್ರು ಜನರಿಗೆ. ಅವಳಂತೂ ನನ್ನ ಮಾತು ಕೇಳಿಲ್ಲ, ಇರ್ಲೂ ಇಲ್ಲ. ಆ ಮಕ್ಕಳು ಜೊತೆ ಹಿಂದೆನೇ ಹೊರಟೆ ಹೋದ್ಲು, ಆಟ ಆಡಿ 10 ನಿಮಿಷ ಬಂದ್ಬಿಡ್ತೀನಿ ಮಮ್ಮಿ, ನನ್ನ 10 ನಿಮಿಷ ಬಂದ್ಬಿಡ್ತೀನಿ ಅಂತ. ಸೊ ಅಷ್ಟು ಹೇಳೋದಳು. ತುಂಬ ಕತ್ಲೆ ಮಾಡ್ಕೊಂಡು ಬಂದ್ಲು ಮನೆಗೆ, ಆಟ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ಅಗೇನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಪೂಸಿ ಹೊಡಿಯೋಕ್ಕೆ. ಬೈಬಾರ್ದು ಅಂತ, ಬೈಬಾರ್ದು, ನನಗೆ ಗದರಿಸ್ಬಾರ್ದು ಅಂತ ನಾನು ಅವಾಗಲೇ ಹೇಳ್ದಂಗೆ ಹಬ್ಬದ ದಿವಸ ಮಾತ್ರ ಅವಳಿಗೆ ಬೈಯಲ್ಲ, ನಾನು ಗದರಿಸಲ್ಲ. ಇಲ್ಲ ಅಂತಂದ್ರೆ ಅವಳು ಈ ಥರ ಎಲ್ಲ ತಪ್ಪು ಕೆಲಸ ಮಾಡಿದಾಗ ಗದರಿಸೋದಂತೂ ಸಹಜ. ಸೊ ನನಗೆ ಈ ರೀತಿ ಸುಸ್ತಾಗ್ತಿದ್ದರಿಂದ ಮತ್ತೆ ಪೆಕ್ಕಮ್ಮ ಬೆಳಗ್ಗೆಯಿಂದ ರೆಡಿಯಾಗಿ ಎಲ್ಲ ಕಡೆ ಓಡಾಡಿದ್ರಿಂದ ಸ್ವಲ್ಪ ದೃಷ್ಟಿ ಆಗಿದೆ ಅವಳಿಗೆ ಅಂತ ಚೆನ್ನಾಗಿ ಗೊತ್ತಾಯಿತು. ಸಿಡಿ ಅಂತ ಇದ್ಲು. ಅಂಡ್ ತುಂಬ ಮಾತಾಡ್ತಿದ್ಲು ಒಬ್ಬೊಬ್ಳೆ. ಒಂಥರ ಆಕ್ಟಿವ್ ಆಗಿರ್ತಾವಲ್ಲ ಮಕ್ಕಳು, ಅವಾಗ ಗೊತ್ತಾಗುತ್ತೆ ಓ ದೃಷ್ಟಿ ಆಗಿದೆ, ಅದರ ಕಣ್ಣು ತಗಲಿದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನನ್ನ ಹಸ್ಬೆಂಡು ನನಗೂ ಪೆಕ್ಕು ಮಗು ಇಬ್ರಿಗೂ ಕೂರಿಸ್ಬಿಟ್ಟು ಇಬ್ರು ಯಾಕೋ ಸುಸ್ತು ಅಂತಿದ್ರಲ್ಲ ಅಂತ ಅಂದ್ಬಿಟ್ಟು ದೃಷ್ಟಿ ಎಲ್ಲ ತಕ್ಕೊಡ್ತಾ ಇದ್ದಾರೆ. ಆ್ಯಂಡ್ ಆಮೇಲೆ ಈ ವಿಡಿಯೋದಲ್ಲಿ ಹಾಕಿರೋ ಕ್ಲಿಪ್ಪಿಂಗ್ ಎಲ್ಲ ನೋಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿಬಿಡಿ. ಹಸ್ಬೆಂಡ್ ಹತ್ರ ಕಾಲಿಗೆಲ್ಲ ಬೊಟ್ಟೆಲ್ಲ ಇಡಿಸ್ಕೊತಾ ಇದ್ದೀರಲ್ಲ, ಕಾಲು ಮುಟ್ಟಿಸ್ಕೊತಾ ಇದ್ದೀರಾ ಅಂತ. ದಯವಿಟ್ಟು ನಾನು ಹೇಳಿದ್ರು ಕೂಡ ಅವ್ರು ಕೇಳಲ್ಲ. ದೃಷ್ಟಿನ ತೆಗ್ದಾದ್ಮೇಲೆ ಅಂಗಲ್ ಕೆಳಗಡೆ ಇಡಲೇಬೇಕು ಅಂತ ಇಡ್ತಾರೆ, ಇಲ್ಲ ದೃಷ್ಟಿ ಹರಿಯಲ್ಲ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ನಾನು ಅವ್ರಿಗೂ ಕೂಡ ನಮಸ್ಕಾರ ಮಾಡ್ಕೊಂಡಿದ್ದೀನಿ. ಅದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಬೇಡಿ. ಈ ವರ್ಷದ ಹಬ್ಬ ಅಂಡ್ ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ಇಷ್ಟಪಟ್ಟು ಕಷ್ಟಪಟ್ಟು ಮಾಡೋ ಲಾಸ್ಟ್ ಹಬ್ಬ ಅಂತ ಅನಿಸುತ್ತೆ ಇದು. ತುಂಬ ಚೆನ್ನಾಗಾಯಿತು. ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿದ್ರು ಕೂಡ ನಾನು ಅಂದ್ಕೊಂಡಿದ್ದ ರೀತಿಲೇ ಮುಗೀತು ಅಂತ ಹೇಳ್ಬೋದು. ಯಾರೆಲ್ಲ ಸಂಕ್ರಾಂತಿ ಹಬ್ಬನ ಖುಷಿಯಾಗಿ ಚೆನ್ನಾಗಿ ಆಚರಣೆ ಮಾಡ್ಕೊಂಡಿದ್ದೀರಾ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಯಾರೆಲ್ಲ ಈ ವರ್ಷ ಹಬ್ಬನ ಆಚರಣೆ ಮಾಡೋಕ್ಕಾಗಿಲ್ಲ ಅವ್ರಿಗೆಲ್ಲ ನೆಕ್ಸ್ಟ್ ವರ್ಷ ಇದಕ್ಕಿಂತ ಜೋರಾಗಿ ಹಬ್ಬನ ಆಚರಣೆ ಮಾಡೋಂಥ ಶಕ್ತಿನ ದೇವರು ಕೊಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ನನ್ನ ಒಂದು ಸಂಕ್ರಾಂತಿ ಹಬ್ಬದ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವ್ಲಾಗ್ ಲಾಸ್ಟ್ ವರೆಗೂ ನೋಡಿದ್ರ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಜೊತೆಗೆ ನನ್ನ ವಿಡಿಯೋಸ್ ಅಲ್ಲಿ ಏನಾದರೂ ತಪ್ಪಿದೆ ಅಥವಾ ಫಾಲ್ಟ್ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ತಿದ್ಕೊಂಡು ನೆಕ್ಸ್ಟ್ ವಿಡಿಯೋಸ್ನ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇಂದ ನನ್ನ ಚಾನಲ್ ಇತ್ತೀಚೆಗಷ್ಟೇ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ದಯವಿಟ್ಟು ಇನ್ನಷ್ಟು ಸಪೋರ್ಟ್ನ ಮಾಡಿ ನನ್ನ ಚಾನಲ್ ಬೆಳವಣಿಗೆಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.